ಪ್ರೈಸ್ ಲಾರ್ಡ್. ಎಲ್ಲರಿಗೂ ಇವತ್ತು ನಾನು ಹೇಗೆ ದೇವ್ರ ಚಿತ್ತ ನೋಡಿ ಮದುವೆ ಆದೆ ಅಂತ ನಾನು ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. 2010ರಲ್ಲಿ ನಂದು ಗ್ರಾಜ್ಯುಯೇಷನ್ ಆಗಿತ್ತು ಬೈಬಲ್ ಕಾಲೇಜ್ಗೆ. ಆವಾಗ ನಾನು ವಾರಿಯರ್ ಫಾರ್ ಕ್ರೈಸ್ಟ್ ಪ್ರೇಯರ್ ಲೈನ್ ನಡೆಸ್ತಾ ಇದ್ದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದೇ ಪ್ರೇಯರ್ ಲೈನ್ ಮುಖಾಂತರ ನನಗೆ ಇದು ಸಿಕ್ಕಿರೋದು, ನನ್ನ ಲೈಫ್ ಪಾರ್ಟ್ನರ್ ನನಗೆ ಸಿಕ್ಕಿರೋದು. ನಾನು ಆ ಟೈಮ್ದಲ್ಲಿ 5 ಇಯರ್ಸ್ ಆಗಿತ್ತು ನಾನು ನನ್ನ ಲೈಫ್ ಪಾರ್ಟ್ನರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದು, ಪ್ರೇಯರ್ ಮಾಡ್ತಾ ಇರೋದು. ನನಗೆ ಸಂಪೂರ್ಣವಾಗಿ ನಾನು ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಟ್ಟಿದ್ದೆ. ನಾನು ಎಲ್ಲ ಹೇಗೆ ಒಪ್ಪಿಸ್ಕೊಟ್ಟಿದ್ದೆ ಏನನ್ನೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಲೈಫ್ನಲ್ಲಿ ನಾನು ಮದುವೆ ಆಗಲೇಬಾರ್ದು, ಹಾಗೆ ನಾನು ದೇವ್ರ ಸೇವೆ ಮಾಡಬೇಕು, ಏನಾದರೂ ಒಂದು ಬೇಬಿ ಅಡಾಪ್ಟ್ ಮಾಡಿಕೊಂಡು ಒಂದು ಬೇಬಿಗೆ ಜೀವನ ಕೊಟ್ಟಿದ್ರಾಯ್ತು. ಆ ಥರ ನಂದು ದೇವರಿಗೆ ನಂಬೋಕ್ಕಿಂತ ಮುಂಚೆ ಅಥವಾ ದೇವರಿಗೆ ಆದ ನಂತರ ರಕ್ಷಣೆ ಮಾರ್ಗದಲ್ಲಿ ಆದ ನಂತರನೂ ಕೂಡ ನನ್ನ ಮನಸ್ಸಿನಲ್ಲಿ ಅದೇ ಥರ ಇತ್ತು. ಬಟ್ ನಾನು ಯಾರಿಗೂ ಅದು ಶೇರ್ ಮಾಡಿರ್ಕಿಲ್ಲ. ಅದೇ ಸಮಯದಲ್ಲಿ ನನಗೆ ಆತ್ಮಿಕ್ ಫ್ರೆಂಡ್ಸ್ ಆದರು ನಮ್ಮ ಸಭೆಯಲ್ಲಿ. ಇಬ್ಬರು ಫ್ರೆಂಡ್ಸ್ ನನಗೆ, ನಾನು ಅವ್ರ ಹೆಸರು ಮೆನ್ಷನ್ ಮಾಡೋಕ್ಕಾಗಲ್ಲ, ಅವ್ರು ನನಗೆ ಎಂಕರೇಜ್ ಮಾಡಿದ್ರು. ನೀನು ಮದುವೆ ಆಗದೆ ಸೇವೆಯಲ್ಲಿ ಎಂಟ್ರಿ ಆದಂದ್ರೆ ತುಂಬಾ ಕಷ್ಟ, ತುಂಬಾ ಶೋಧನೆಗಳು, ಜನರು ಸುಮ್ಮನೆ ಹೆಸರು ಹಾಳು ಮಾಡ್ತಾರೆ, ಕೆಡಿಸ್ತಾರೆ, ಸಾಕ್ಷಿ ಕೆಟ್ಟೋಗುತ್ತೆ. ನಿನ್ ದೇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ನಿಲ್ತಾ ಇದೀಯಾ, ಅದೆಲ್ಲ ವ್ಯರ್ಥ ಆಗುತ್ತೆ. ನಿನ್ ಜೊತೆಲಿ ಒಬ್ರು ಲೈಫ್ ಪಾರ್ಟ್ನರ್ ಇದ್ರೆ ತುಂಬಾ ಒಳ್ಳೇದು, ನೀನು ಪ್ರಾರ್ಥನೆ ಮಾಡು, ದೇವ್ರು ಇಷ್ಟೆಲ್ಲ ನಿನ್ಗೆ ಸಹಾಯ ಮಾಡ್ತಾ ಇದಾರೆ, ಅದು ಒಂದು ಕೊಡಲ್ವಾ ನಿನಗೆ ದೇವ್ರು ಅಂತ ಈ ತರ ಎಂಕರೇಜ್ ಮಾಡೋದ್ರಿಂದ ನಾನು 5 ವರ್ಷ ನಾನು ನನ್ನ ಲೈಫ್ ಪಾರ್ಟ್ನರ್ಗೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ. ದೇವ್ರೆ, ನೀನು ಯಾವ ಹುಡುಗನ ತೋರಿಸ್ತೀಯ ಅದೇ ಹುಡುಗನಿಗೆ ನಾನು ಕಣ್ಣು ಮುಚ್ಚಿ ತಾಳಿ ಕಟ್ಕೋತೀನಿ. ಹ್ಯಾಂಡಿಕ್ಯಾಪ್ ಅಥವಾ ಅಂಗವಿಕಲ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ನಾನು ಅದೇ ತರ ಇರೋದಲ್ವಾ. ಆದ್ರೆ ಬ್ಲ್ಯಾಂಡ್ ಕ್ರೂಢ ಇರಬಾರ್ದು, ಅದು ಒಂದೇ ನಾನು ದೇವ್ರ ಹತ್ರ ಇಟ್ಟಿರೋದು. ಆಮೇಲೆ ಆ ಟೈಮ್ದಲ್ಲಿ ನನಗೆ ತುಂಬಾ ಪ್ರಪೋಸಲ್ ಬರೋ ಕಾರಣದಿಂದ ನಾನು ದೇವ್ರ ಹತ್ರ ಏನ್ ಸೈನ್ ಇಟ್ಟಿದ್ದೆ ಅದು ಯಾರಿಗೂ ಗೊತ್ತಿಲ್ಲ, ನನಗೆ ದೇವರಿಗೆ ಮಾತ್ರ ಗೊತ್ತಿತ್ತು. ನನಗೆ ನೋಡದೆ ಯಾರು ನಾನು ನಿನಗೆ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಕೇಳ್ತಾರೆ, ಲವ್ ಪ್ರಪೋಸಲ್ ಆ ಥರ ಅಲ್ಲ, ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ನೋಡದೆ ಯಾರು ಕೇಳ್ತಾರೆ ಅದೇ ನಿನ್ ಚಿತ್ತ ಅಂತ ಹೇಳಿ ನಾನು ಒಪ್ಕೋತೀನಿ ದೇವ್ರೆ ಅಂತ ಹೇಳಿ ನಾನು ಯಾವಾಗೂ ದೇವ್ರ ಹತ್ರ ಉಪವಾಸ ಪ್ರಾರ್ಥನೆಯಲ್ಲಿ ಕಣ್ಣೀರಿಂದ ಈ ಒಂದು ಕ್ವಾಂಟಿಟಿ ಇದೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ನಾನು ಏನು ಮುಚ್ಚಿಡಲ್ಲ. ಅವ್ರು ನಾನು ನೋಡದೆ ಮದುವೆ ವಿಷಯದಲ್ಲಿ ಕೇಳಿದ್ರು ಕೂಡ ನಾನು ಅಂಗವಿಕಲ ಇರೋದು, ನಾನು ಯಾವ ಥರ ಇದ್ದೀನಿ ಏನು, ನಾನು ಎಲ್ಲ ಅವ್ರ ಹತ್ರ ಹೇಳ್ಕೊತೀನಿ. ನಾನು ಯಾರಿಗೂ ಏನು ಮೋಸ ಮಾಡಲ್ಲ, ಅವ್ರಿಗೇನೋ ನಾನು ಮೋಸ ಮಾಡಲ್ಲ ದೇವ್ರೆ. ಬಟ್ ನಾನು ನೋಡದೆ ಈ ಒಂದು ಕೇಳಬೇಕು, ಈ ಥರ ಕೇಳಿದ್ರೆ ಅದು ಮುಂಚಿತ ಅಂತ ನಾನು ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೆ. ಅದೇ ಥರ 2010ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನನ್ನ ಹಸ್ಬೆಂಡ್ ನನಗೆ ಕೇಳಿದ್ರು. ಅಂದ್ರೆ ಒಬ್ರು ನನ್ನ ಫ್ರೆಂಡ್ ಅಥವಾ ನನ್ನ ತಮ್ಮ ಅಂತ ನಾನು ಅನ್ಬೋದು. ನಾನು ಅವ್ರ ಪರ್ಮಿಷನ್ ತಗೊಂಡಿಲ್ಲ, ಅವ್ರ ಹೆಸರು ಹೇಳ್ಬೇಕು, ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡಿಲ್ಲ, ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ಅವ್ರ ಮುಖಾಂತರ ನನಗೆ ನನ್ನ ಲೈಫ್ ಪಾರ್ಟ್ನರ್ ಸಿಕ್ಕಿದ್ರು. ಆ ಟೈಮ್ದಲ್ಲಿ ನಾನು ವಾರಿಯರ್ ಫಾರ್ ಕ್ರೈಸ್ಟ್ ಪ್ರೇಯರ್ ನಡೆಸುವಾಗ ನನಗೆ ದೇವ್ರು ಏನು ವಾಕ್ಯ ಮಾತನಾಡ್ತಾರೆ ಅದೆಲ್ಲ ನಾನು ಎಲ್ಲರಿಗೂ ಆ ಟೈಮ್ದಲ್ಲಿ SMS ಟೈಪ್ ಮಾಡಿ ದೇವ್ರು ಯಾವ ವಿಷಯದಲ್ಲಿ ಮಾತನಾಡೋದು ಫಾರ್ವರ್ಡ್ ಮಾಡ್ತಿದ್ದೆ. ನಾನು ಫಾರ್ವರ್ಡ್ ಮಾಡುವಾಗ ನನಗೆ ಸೀನಿಯರ್ ಬೈಬಲ್ ಕಾಲೇಜ್ನಲ್ಲಿ ಅಲ್ಲಿ ಹೋಗಿ ಜಬಲ್ಪುರ್ MP ಮಧ್ಯಪ್ರದೇಶ್ನಲ್ಲಿ ಅವರು ಓದ್ತಾ ಇದ್ರು. ಅವ್ರಿಗೆ ನಾನು ಅದು ವಾಕ್ಯ ಅರ್ಲಿ ಮಾರ್ನಿಂಗ್ 5 o'clock ನಾನು ಫಾರ್ವರ್ಡ್ ಮಾಡಿದೆ. ಅವ್ರು ಇನ್ನೊಬ್ರು ಫ್ರೆಂಡ್ಗೆ ಫಾರ್ವರ್ಡ್ ಮಾಡಿದ್ರು. ಅವ್ರಿದ್ದವರು ನನ್ನ ಹಸ್ಬೆಂಡ್ಗೆ ಆ ವಾಕ್ಯ ಫಾರ್ವರ್ಡ್ ಮಾಡಿದ್ರು. ನಾನು ಯಾವ ವಾಕ್ಯ ಕಳಿಸಿದೆ ಆ ವಾಕ್ಯ ನನ್ನ ಹಸ್ಬೆಂಡ್ಗೆ ತುಂಬಾ ಹಾರ್ಟ್ ಟಚ್ ಆಯ್ತು. ಹಾರ್ಟ್ ಟಚ್ ಆಗಿ ಹೋಗಿ ಅವ್ರ ಹತ್ರ ಕೇಳಿದ ನಂತರ, ಇಲ್ಲ ಒಬ್ರು ಸಿಸ್ಟರ್ ಅಕ್ಕ ಇದ್ದಾರೆ, ಅವ್ರು ನನಗೆ ಅಕ್ಕ ಅನ್ನೋದು, ಅಕ್ಕ ಇದ್ದಾರೆ ಬೆಂಗಳೂರಲ್ಲಿ, ಈ ತರ ಮುಸ್ಲಿಂ ಇಂದ ದೇವ್ರಿಗೆ ನಂಬಿದ್ದಾರೆ, ಯೇಸು ಸ್ವಾಮಿ ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ, ಅವ್ರು ಡೈಲಿ ಅರ್ಲಿ ಮಾರ್ನಿಂಗ್ ಇದು ವಾಕ್ಯ ಕಳಿಸ್ತಾರೆ, ಅಲ್ಲಿ ಬೇಕಾದ್ರೆ ನೀನು ಅದು ಪ್ರೇಯರ್ ಲೈನ್ ನಂಬರ್ ತಗೋ ಅಂದ್ರೆ ಅವ್ರು ನನ್ನ ಹಸ್ಬೆಂಡ್ ಅದು ಪ್ರೇಯರ್ ಲೈನ್ ನಂಬರ್ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿದ್ರು, ಕಾಲ್ ಮಾಡಿದ್ರು. ನಾನೊಬ್ರು ಪಾಸ್ಟ್ರು ಈ ತರ ನಾನು ಮೆಥೋಡಿಸ್ಟ್ನಲ್ಲಿ ಸೇವ್ ಮಾಡ್ತಾ. ಆ ಟೈಮ್ದಲ್ಲಿ ನನಗೆ ಡಿನಾಮಿನೇಷನ್ ಬಗ್ಗೆ ಜಾಸ್ತಿ ಏನೋ ನಾಲೆಜ್ ಇರಲಿಲ್ಲ. ಮೆಥೋಡಿಸ್ಟು, AG ಚರ್ಚು, ಇದು ಬ್ರದರ್ ಏನೋ ಆ ಥರ. ಬ್ರದರ್ ಅಂದ್ರೆ ಸ್ವಲ್ಪ ಗೊತ್ತಿತ್ತು, ನಾನು ಬ್ಯಾಪ್ಟಿಸ್ಟ್ ಕಾಲೇಜ್ನಲ್ಲಿ ಬೈಬಲ್ ಕಾಲೇಜ್ ಓದ್ತಾ ಇದ್ದೆ, ಆ ವಿಷಯದಲ್ಲಿ ನನಗೆ ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಬಟ್ ಇದು ಮೆಥೋಡಿಸ್ಟು ಮತ್ತು AG, ಪೆಂಟಿಕೋಸ್ಟ್ಲು ಈ ಥರ ಬೇರೆ ಯಾವ್ಯಾವ ಡಿನಾಮಿನೇಷನ್ ಇದೆ ಅದ್ರಲ್ಲಿ ನನಗೇನು ನಾಲೆಜ್ ಇರಲಿಲ್ಲ. ಆಮೇಲೆ ಈ ಥರ ನಾನೊಬ್ರು ಪಾಸ್ಟ್ರು, ನಾನು BD ಓದ್ತಾ ಇದ್ದೀನಿ, ಜಬಲ್ಪುರ್ನಲ್ಲಿ ಇರೋದು ಬೆಂಗಳೂರೇ, ಆ ಥರ ಎಲ್ಲ ಹೇಳಿದ್ರು ಅವರು. ಆಯ್ತು ಪಾಸ್ಟ್ರು ಅಂತೇಳಿ ಇದೇ ಥರ ಒಂದು 15 ದಿನ ಪ್ರೇಯರ್ ರಿಕ್ವೆಸ್ಟ್ ಅವ್ರು ನನಗೆ ಶೇರ್ ಮಾಡ್ತಿದ್ರು, SMS ಮಾಡ್ತಿದ್ರು, ಕಾಲ್ ಮಾಡಿ ಹೇಳ್ತಿದ್ರು. ಅಲ್ಲಿ ಯಾವ ಥರ ನೀವು ದೇವ್ರಿಗೆ ನಂಬಿದ್ರಿ ಏನು ಅಂತ ನನ್ನ ಸಾಕ್ಷಿ ಎಲ್ಲ ಕೇಳಿದ್ರು ಅವರು. ಯಾವ ದಿನ ನನ್ನ ಮೊಬೈಲ್ ನಂಬರ್ ಅವ್ರಿಗೆ ಸಿಕ್ಕಿತ್ತು ಅದೇ ದಿನ ಮಾರ್ನಿಂಗ್ ಅವರು ದೇವ್ರ ಹತ್ರ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ದೇವ್ರಿಗೊಂದು ಒಳ್ಳೆ ಲೈಫ್ ಪಾರ್ಟ್ನರ್ ಕೊಡು ಅಂತ. ಅವಾಗ ಅವ್ರಿಗೆ ಸಿಕ್ಕಿರೋದು ವಾಕ್ಯ ಜ್ಞಾನೋಕ್ತಿ 31:10 ಅಧ್ಯಾಯ, ಹರ್ ಕ್ಯಾರೆಕ್ಟರ್ ವಿಲ್ ಬಿ ದ ನೋಬಲ್ ಕ್ಯಾರೆಕ್ಟರ್. ಆ ಥರ ಗುಣವಂತ ಸತಿ ಎಲ್ಲಿ ಸಿಕ್ಕಿದಾಳು ಅದು ವಾಕ್ಯ ಅವರಿಗೆ ಸಿಕ್ಕಿತ್ತು. ಅಲ್ಲಿ ಅದೆಲ್ಲ ಅವರು ಅಬ್ಸರ್ವ್ ಮಾಡಿಕೊಂಡು ನನಗೆ ಅಕ್ಟೋಬರ್ ತಿಂಗಳಲ್ಲಿ ಡೇಟ್ ಬರೆದಿಟ್ಟಿದ್ದೀನಿ, ಆ ಡೈರಿ ನನಗೆ ಸಿಗ್ತಾ ಇಲ್ಲ.
ಹೇಗೆ ನನಗೆ ಅವರು ಕೇಳಿದ್ರು ಮದುವೆ ಯಾವ ಟೈಮಿಂಗು ಡೇಟು ಎಲ್ಲ. ಬಟ್ 2010 ಅಕ್ಟೋಬರ್ ಅಷ್ಟು ಮಾತ್ರ ನೆನಪಿದೆ, ನನ್ನ ಡೈರಿ ಸಿಗ್ತಾ ಇಲ್ಲ. ಅವಾಗ ನನಗೆ ಅವರು ನಾನೊಂದು ಬೈಬಲ್ ಕಾಲೇಜ್ನಲ್ಲಿ ಬೆಂಗಳೂರಲ್ಲಿ ನಾನು ಆಸ್ ಎ ಲೈಬ್ರರಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಪ್ಲಸ್ ಸೇವೆನೂ ಕೂಡ ನಾನು ಮಾಡ್ತಾ ಇದ್ದೆ. ಅಲ್ಲಿ ಇದ್ದಾಗ ನನಗೆ 8:30 to 8:30 ನಮ್ಮದು ಡಿನ್ನರ್ ಟೈಮಿಂಗ್. ಅವಾಗ ಕಾಲ್ ಬಂತು ಅವ್ರದ್ದು, ನನ್ನ ಹಸ್ಬೆಂಡ್ದು. ಆಮೇಲೆ ಇಲ್ಲ ಪಾಸ್ಟರ್, ನಂದು ಇದು ಡಿನ್ನರ್ ಟೈಮು, ನಾನು ಬಂದು ನಂದು ಪ್ರೇಯರು ಮತ್ತು ಡಿವೋಷನ್ ಎಲ್ಲ ಇರ್ತದೆ, ನಾನು 10-10:30 ಫ್ರೀ ಆಗ್ತೀನಿ, ಅದಾದ ನಂತರ ನಾನು ನಿಮಗೆ ಕಾಲ್ ಮಾಡ್ತೀನಿ, ಸ್ವಲ್ಪ ಎಮರ್ಜೆನ್ಸಿ ಇದೆ, ಕಾಲ್ ಮಾಡಿ ಮರಿಬೇಡಿ ಅಂತ ಹೇಳಿದ್ರು ಅವರು. ಆಯಿತು ಪಾಸ್ಟರ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ನಾನು ಅನ್ಕೊಂಡು ಏನಾದರೂ ಪ್ರೇಯರ್ ರಿಕ್ವೆಸ್ಟ್ ಅಂದರೆ, ಯಾಕಂದರೆ ಎಷ್ಟು ಜನ ನನಗೆ ಕಾಲ್ ಮಾಡ್ತೀನಿ, ನಾನು ಪ್ರೇಯರ್ ಮಾಡ್ತಿದ್ದೆ, ಪ್ರೇಯರ್ ರಿಕ್ವೆಸ್ಟ್ ಇರ್ಬೋದು ಅಂತ ತಿಳ್ಕೊಂಡು ನಂದೆಲ್ಲ ಟೈಮ್, ನಂದೇನು ಡ್ಯೂಟಿ ಇರ್ತದೆಲ್ಲ ಮುಗಿಸ್ಕೊಂಡು ನನ್ನ ಡಿವೋಷನು ನನ್ನ ಪ್ರೇಯರ್ ಮುಗಿದಾದ ನಂತರ ನಾನು ಅವ್ರಿಗೆ ಕಾಲ್ ಮಾಡಿದೆ. ಅಲ್ಲಿ ಹೇಳಿದೆ, ಫಸ್ಟ್ ಹೇಳಿ ಇವಾಗ ನಾನು ಫ್ರೀ ಆಗಿದ್ದೇನೆ 10-10:30ಗೆ ನೈಟು. ಆಮೇಲೆ ಇಲ್ಲ, ನಾನು ನಿಮ್ಗೊಂದು ವಿಷಯ ಕೇಳಬೇಕು, ನಿಮಗೆ ಬೇಜಾರು ಮಾಡ್ಕೋಬೇಡ್ರಿ, ಇಷ್ಟ ಅಂದರೆ ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ ಅಂತಂದ್ರೆ. ಇಲ್ಲ ಫಸ್ಟ್ ಪರವಾಗಿಲ್ಲ ಕೇಳಿ. ಅವ್ರು ನನ್ನ ಮದುವೆ ವಿಷಯದಲ್ಲಿ ಕೇಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ, ನಾನು ಯೋಚನೆನೇ ಮಾಡಿಲ್ಲ ಅವ್ರ ವಿಷಯದಲ್ಲಿ. ಆ ಥರ ಏನು ಅನ್ಕೊಂಡು ಕ್ಯಾಶುವಲ್ ನಾವು ಮಾತಾಡ್ತಾ ಇದ್ವಿ. ಅಜಯ್ ಪಾಸ್ಟ್ರು ಅವರು ಆ ಥರ, ನಾನು ಒಬ್ಬರು ಸೇವಕರು ಆ ಥರ. ಯಾಕೆಂದರೆ ಎಷ್ಟೋ ಪಾಸ್ಟ್ರುಗಳು ಕಾಲ್ ಮಾಡ್ತಿದ್ರು, ಮಾತಾಡ್ತಿದ್ರು, ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಿದ್ರು, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೆ. ಅದರಲ್ಲಿ ಅವರು ಒಬ್ಬರು ಅಂತ ನಾನು ಆ ಥರ ತಿಳ್ಕೊಂಡಿದ್ದೆ. ಅಲ್ಲಿಲ್ಲ, ನಾನು ನಿಮಗೆ ಮದುವೆ ಆಗ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂತ, ಲವ್ ಆ ಥರ ಅಂತ ನನಗೇನು ಕೇಳಿಲ್ಲ. ಆಮೇಲೆ ನೀವು ನನಗೆ ನೋಡಿಲ್ಲ, ಏನಿಲ್ಲ, ಇಲ್ಲ ನಿಮ್ಮದು ಸಾಕ್ಷಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಅಂತ ಹೇಳಿದರು. ಆಮೇಲೆ ನನಗೆ ಶಾಕ್ ಆಯಿತು. ನಾನು ಅದೇ ಪಾಯಿಂಟ್ ಇಟ್ಟಿದ್ದು, ನನಗೆ ನೋಡದೆ ಯಾರು ನಾನು ನಿನಗೆ ಮದುವೆ ಆಗ್ತೀನಿ ಅಂತ ಇಷ್ಟು ಕೇಳ್ತಾರೆ ದೇವರೇ, ಅದೇ ಚಿತ್ತ ಎಂಬುದಾಗಿ ಸೇಮ್ ಅದೇ ಥರ ಅವ್ರು ಕೇಳಿರೋದು. ಟಕ್ಕಂತ ನನ್ನ ಮೈಂಡಿಗೆ ಫ್ಲ್ಯಾಶ್ ಆಯಿತು, ನಾನು ಇದೇ ಪಾಯಿಂಟ್ ಅಲ್ವಾ ಪ್ರಾರ್ಥನೆ ಮಾಡ್ತಾ ಇರೋದು. ಆದರೂ ಆ ಸಮಯದಲ್ಲಿ ನಾನು ಒಪ್ಕೊಳ್ಳಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ, ಫಾಸ್ಟಿಂಗ್ ಮಾಡ್ತೀನಿ, ಅದರಲ್ಲಿ ದೇವ್ರು ನನ್ನ ಜೊತೆಲಿ ಮಾತನಾಡಿದ್ರೆ ಮಾತ್ರ ನಾನು ಎಸ್ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ನಾನು ಸಮಯ ತೊಗೊಂಡೆ ಅವ್ರ ಹತ್ರ. ಆಯಿತು, ನೀವು ಫಾಸ್ಟಿಂಗ್ ಮಾಡಿರಿ, ನಾನು ಫಾಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರು ನಾನು ಯಾವ ಥರ ಇದ್ದೀನಿ ಏದಿನಿ ಅಂತ ಎಲ್ಲ ಗೊತ್ತು. ನಾನು ಅಂಗವಿಕಲ ಆಗಿದ್ದೀನಿ, ಈ ಥರ ನನ್ನ ಮನೆ ಬಿಟ್ಟು ಆಚೆ ಬಂದಿದ್ದೀನಿ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಸ್ವಲ್ಪ ಗೊತ್ತಿರ್ಬೋದು. ಅಥವಾ ನನ್ನ ಫ್ರೆಂಡ್ ಯಾರ ಜೊತೆಲಿದ್ರು ಅವರು ಕೂಡ ಹೇಳಿರ್ಬೋದು ಅವ್ರಿಗೆ ಈ ಥರ. ಆಮೇಲೆ ಆಯಿತು ಅಂತೇಳಿ ನಾವು 3 ಡೇಸು 5 ಡೇಸು ಅಥವಾ 7 ಡೇಸು ನಂಗೆ ನೆನಪಿಲ್ಲ, ಫಾಸ್ಟಿಂಗ್ ಮಾಡಿದ್ವಿ, ಪ್ರೇಯರ್ ಮಾಡಿದೆ. ಅವರು ಅಲ್ಲಿ ಮಾಡ್ತಾಯಿದ್ರು. ಆಮೇಲೆ ಕಾಲ್ ಮಾಡಿ ನೈಟ್ ಮಾತಾಡ್ತಿದ್ರು, ಇವತ್ತು ಫಾಸ್ಟಿಂಗು ದೇವ್ರು ಏನು ವಾಕ್ಯ ಕೊಟ್ಟರು. ನಾನು ನಂದು ಫಸ್ಟ್ ಹೇಳ್ತಾ ಇರಲಿಲ್ಲ, ಅವ್ರದ್ದು ಕೇಳ್ತಿದ್ದೆ, ನಿಮಗೆ ದೇವ್ರು ಏನು ವಾಕ್ಯ ಕೊಟ್ಟರು. ಯಾಕಂದರೆ ನಾನು ಯಾವಾಗೂ ದೇವ್ರ ವಾಕ್ಯದ ಮೇಲೆ ನಾನು ಆಧಾರ ಆಗಿ ನಡೀತಾ ಇರೋದು. ಆವಾಗಿಂತನೂ ಈವರೆಗೆ ನಾನು ಉಸಿರು ಇರುವವರೆಗೆ ನನಗೆ ಕನ್ಫರ್ಮು ದೇವ್ರ ವಾಕ್ಯ ದೇವ್ರ ವಾಕ್ಯ ಬೈಬಲ್ ಇಲ್ಲದೆ ನಾನು ಯಾವುದೂ ಕನ್ಫರ್ಮ್ ಆಗಿ ನಾನು ತೆಗೆದುಕೊಳ್ಳಲ್ಲ. ದೇವ್ರು ನನಗೆ ವಾಕ್ಯ ಕೊಡಬೇಕು ಅದ್ರ ವಿಷಯದಲ್ಲಿ ಅಂದರೆ ಇದು ದೇವ್ರು ನನ್ನ ಜೊತೆಲಿ ಮಾತನಾಡ್ತಾ ಇದ್ದಾರೆ ಅಂತ ನಾನು ಕನ್ಫರ್ಮ್ ಮಾಡ್ಕೋತೀನಿ ಯಾವಾಗೂ ಅಷ್ಟೇ. ಆಮೇಲೆ ಅವ್ರಿಗೆ ನನಗೆ ಬೇರೆ ಬೇರೆ ವಾಕ್ಯ, ಬಟ್ ಕೆಲವೊಂದು ಸಿಮಿಲರ್ ಆ ಥರ. ಆಮೇಲೆ ನನಗೆ ಅನಿಸ್ತಾ ಇದು ದೇವ್ರ ಚಿತ್ತ, ನಾನು ಯಾವ ಥರ ಪ್ರಾರ್ಥನೆ ಮಾಡಿದ್ದೀನಿ ಆ ಥರನೇ ಅಂತ. ಆದರೂ ಕೂಡ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ನೋಡೋಣ ಅಂತಂದೆ. 7 ಡೇಸ್ 5 ಡೇಸ್ ನಾನು ಫಾಸ್ಟಿಂಗ್ ಪ್ರೇಯರ್ ಆದ ನಂತರ, ಆಯಿತು ಫಾಸ್ಟು ನಿಮ್ಮ ಮನೇಲಿ ಹೇಳ್ರಿ ಅಂತ ಹೇಳಿದೆ ನಾನು. ಇದ್ರಲ್ಲಿ ದೇವ್ರ ಚಿತ್ತ ಇದೆ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಫ್ಯಾಮ್ಲಿಗಳು ಹೇಳ್ರಿ ಅಂತ ಹೇಳಿದೆ. ಆಯಿತು ಅಂತ ಅವ್ರ ಫ್ಯಾಮ್ಲಿಗೆ ಅವ್ರು ಹೇಳಿದರು, ತಂದೆ ತಾಯಿಗೆ. ಅವ್ರ ತಂದೆ ತಾಯಿ ಒಪ್ಕೊಳ್ಳಿಲ್ಲ, ಯಾಕಂದರೆ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀನಿ, ಅಂಗವಿಕಲ ಇದ್ದೀನಲ್ವ, ಅದಕ್ಕೆ. ಅಲ್ಲಿ ಮತ್ತೆ ಅವ್ರು ಕಾಲ್ ಮಾಡಿ ಹೇಳಿದರು, ನಮ್ಮ ತಂದೆ ತಾಯಿ ಒಪ್ಕೊಳ್ತಾ ಇಲ್ಲ ಅಂತ. ಆಯಿತು ಅಂತಂದು ಏನು ಮಾಡೋದು ಅಂತಂದೆ. ಆಸ್ ಎ ಪಾಸ್ಟ್ರು, ನಾನು ಒಬ್ಬಳು ಸೇವಕಳು, ಅದೇ ಥರ ನಾವು ಮಾತನಾಡ್ತಾ ಇದ್ವಿ. ಅದರ ಬಿಟ್ಟು ನಮ್ಮದು ಮಧ್ಯದಲ್ಲಿ ಯಾವುದೂ ಬೇರೆ ಮಾತು ಆಗ್ತಾ ಇರಲಿಲ್ಲ. ಅವ್ರು ನನ್ನ ಮದುವೆಗೆ ಕೇಳಿದ್ರೂ ಕೂಡ ನಾವು ಯಾವುದೂ ತಪ್ಪಾಗಿ ಆ ಟೈಮ್ದಲ್ಲಿ ಮಾತನಾಡ್ತಾ, ಯಾಕಂದ್ರೆ ತುಂಬ ಸ್ಟ್ರಿಕ್ಟಾಗಿದ್ದೆ ನಾನು ಆ ಸಮಯದಲ್ಲಿ. ಅಂಥ ವಿಷಯದಲ್ಲಿ ಎಲ್ಲ ಯಾರಿಗೂ ಎಂಟರ್ಟೈನ್ಮೆಂಟ್ ನಾನು ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ. ಆಮೇಲೆ ಆಯಿತು, ನನಗೊಬ್ಬರು ಆತ್ಮಿಕ ಪಾಸ್ಟ್ರು ತಂದೆ, ನಾನು ಇಲ್ಲಿವರೆಗೆ ಇವತ್ತು ಬೈಬಲ್ ಕಾಲೇಜ್ ಓದಬೇಕು, ಸೇವೆಗೆ ಬರಬೇಕು, ನಂದು ಕಾಲಿಂಗ್ ಸೇವೆಗೆ ಇದೆ ಎಂಬುದಾಗಿ ಅವ್ರ ಮುಖಾಂತರ ನನಗೆಲ್ಲ ಗೊತ್ತಾಗಿರೋದು. ಅವರೇ ನನಗೆ ತುಂಬ ಸಪೋರ್ಟಿವ್. ಇವತ್ತು ನಾನು ಬೈಬಲ್ ಕಾಲೇಜ್ ಓದ್ತಾ ಇರೋದನ್ನು ಕೂಡ ಅವರೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಅಂಥೇಳಿ ಆ ಪಾಸ್ಟರ್ ಹತ್ರ ನಾನು ಮಾತನಾಡ್ತೀನಿ ಅಂತ ಹೇಳಿದ್ರು. ಅವರು ಇವಾಗ ಗೋವಾದಲ್ಲಿ DS ಆಗಿ ಸೇವೆ ಮಾಡ್ತಾ ಇದ್ದಾರೆ. ರೆವರೆಂಟ್ ಡೇವಿಡ್ ಲಿವಿಂಗ್ಸ್ಟೋನ್ ಎಂಬುದಾಗಿ, ಸಾರಿ ಅವ್ರ ಹೆಸರು ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಿಜವಾಗ್ಲೂ ಆ ಪಾಸ್ಟರ್ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಲಾಸ್ಟ್ಗೆ ಇನ್ನೂ ನಾನು ಅವ್ರ ವಿಷಯದಲ್ಲಿ ವಿಡಿಯೋ ಶೇರ್ ಮಾಡ್ತೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಇದ್ದವರು ಅವ್ರ ಹತ್ರ ಹೇಳ್ಕೊಂಡ್ರು, ಈ ಥರ ಒಬ್ಬರು ಇದ್ದಾರೆ, ಸೇವೆದಲ್ಲಿದ್ದಾರೆ, ಫಸ್ಟ್ ನಮ್ಮ ತಂದೆ ತಾಯಿ ಒಪ್ಕೊಳ್ತಿಲ್ಲ, ನೀವು ಹೋಗಿ ನೋಡ್ಕೊಂಡು ಬರ್ತೀರಾ ಅಂತ. ಅವರು ಒಪ್ಕೊಂಡ್ರು. ತುಂಬ ಒಳ್ಳೆ ಸೇವಕರು, ನಿಜವಾಗ್ಲೂ ತುಂಬ ಹಂಬಲು, ತುಂಬ ಹೆಲ್ಪಿಂಗ್ ನೇಚರು. ನನಗೆ ಒಂದು ಮದುವೆ ಆದ ನಂತರ ನಂದು ಏನೋ ಪ್ರಾಬ್ಲಮ್ಸ್, ಫ್ಯಾಮಿಲಿ ಪ್ರಾಬ್ಲಮ್, ನಂದು ನನ್ನ ಹಸ್ಬೆಂಡ್ ಇದ್ದರೆ ನಾನು ಇವತ್ತುವರೆಗೂ ಕೂಡ
ಅವ್ರ ಹತ್ರನೇ ನಾನು ಶೇರ್ ಮಾಡೋದು. ಅವ್ರು ಬಿಟ್ಟು ನಾನು ಯಾರ ಹತ್ರ ಹೋಗಿಲ್ಲ ಇನ್ನೂವರೆಗೆ. ಆಮೇಲೆ ಈ ಥರ ಆಯಿತು ಅಂಥೇಳಿ ನಮ್ಮ ಪಾಸ್ಟ್ರು ನಿನಗೆ ನೋಡಕ್ಕೆ ಬರ್ತಾರೆ ಅಂಥೇಳಿ ಅವರು ಹೇಳಿದರು. ಆಯಿತು ಅಂತ ನಾನು ವೇಟ್ ಮಾಡಿದೆ. ಒಂದಿನ ಬಂದರು ಅವರು. ಬಂದು ಆವಾಗೂ ಕೂಡ ಅವ್ರು ನನಗೆ ನೋಡಿಲ್ಲ, ನಾನು ಅವ್ರಿಗೆ ನೋಡಿಲ್ಲ. ಅವಾಗೂ ಯಾಕಂದ್ರೆ ನನಗೆ 100% ಕನ್ಫರ್ಮ್ ಬೇಕಾಗಿತ್ತು ದೇವ್ರ ಚಿತ್ತನ ಇದು ಅಂತ. ನಾನು ಹೇಳಿದ್ದೆ ರೀ ಕ್ಲಿಯರ್ ಆಗಿ, ದೇವ್ರು ನನಗೆ ಚಿತ್ತ ಅಂದ್ರೇನೆ ನಾನು ಇದು ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಪಾಸ್ಟರ್ ಡೇವಿಡ್ ಬಂದಾಗ ನಾನು ಅವಾಗೂ ಒಂದು ಸೈನ್ ಇಟ್ಟೆ, ದೇವ್ರೆ ಪಾಸ್ಟರ್ ಡೇವಿಡ್ ಬರ್ತಾ ಇದ್ದಾರೆ ನಂಗೆ ನೋಡಕ್ಕೆ. ಆಮೇಲೆ ಅವ್ರು ಏನೇನು ಕೇಳ್ತಾರೆ ನನಗೆಲ್ಲ ಉತ್ತರ ಕೊಡ್ತೀನಿ, ನಾನು ಸಾಕ್ಷಿ ಹೇಳ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ನಿನ್ ಚಿತ್ತ ಇತ್ತಪ್ಪ ದೇವ ಅಂದ್ರೇನೆ ಅವ್ರ ಬಾಯಿಂದ ಎಸ್ಸು ಅಂತ ಹೇಳಿ ಬರ್ಬೇಕು. ಇಲ್ಲ ಅಂತಂದ್ರೆ ನೀನು ಕ್ಯಾನ್ಸಲ್ ಮಾಡ್ಬಿಡು. ನನಗೆ ನೋಡಿ ಇವಳು ಹ್ಯಾಂಡಿಕ್ಯಾಪ್ ಇದ್ದಾಳೆ, ಹುಡುಗಿ ಬೇಡ, ಹೆಂಗ್ ಕುಟುಂಬ ಕಟ್ತಾಳೆ, ಹೆಂಗ್ ಸೇವೆ ಮಾಡ್ತಾಳೆ, ಈ ತರ ಅವ್ರು ಯೋಚನೆ ಮಾಡಿ ಬೇಡ ಅಂತ ನನ್ನ ಹಸ್ಬೆಂಡ್ ರಾಜ್ ಅಂತ ಕರೆಯೋದು, ರಾಜ್ಗೆ ಅಂತ ಹೇಳಿದ್ರೆ ಕ್ಯಾನ್ಸಲ್, ಇದು ನಿನ್ ಚಿತ್ತ ಇಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಿ, ನಾನು ಇದರಲ್ಲಿ ಮುಂದುವರೆಯಲ್ಲ ದೇವ್ರೆ ಅಂತ. ಇದನ್ನು ಕೂಡ ಒಂದು ಸೈನ್ ಇಟ್ಟೆ. ನಾನು ಯಾವ ಥರ ಸೈನ್ ಇಟ್ಕೊಂಡು ಬಂದೆ ಅದೆಲ್ಲ ನಾನು ಶೇರ್ ಮಾಡ್ತಾ ಇರೋದು ನಿಮ್ಮ ಜೊತೆಲಿ. ಆಮೇಲೆ ಪಾಸ್ಟರ್ ಡೇವಿಡ್ ಬಂದರು, ನಂದು ಸಾಕ್ಷಿ ಎಲ್ಲ ಕೇಳಿದ್ರು. ಕೇಳಿ ನಾನು ಟೀ ಏನೋ ಒಂದು ಕೊಟ್ಟೆ, ಯಾಕಂದ್ರೆ ನಾನು ಬೈಬಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನನಗೆ ಜಾಸ್ತಿಯಲ್ಲಿ ಏನೋ ಅರೇಂಜ್ ಮಾಡೋ ಅಂಥ ಪರ್ಮಿಷನ್ ನನಗೆ ಇದ್ದಿರ್ಕಿಲ್ಲ. ಆಮೇಲೆ ನಾನು ಕೇಳಿದೆ, ಹುಡುಗ ಹೇಗೆ ಪಾಸ್ಟ್ರು ಅಂತ. ಆಮೇಲೆ ಅವ್ರು ಹೇಳಿದ್ರು, ಐ ಆಮ್ ದ ಪೌಲ್, ಹಿ ಇಸ್ ದ ತಿಮೋತಿ. ಅವರು ತಮಿಳ್ ಪಾಸ್ಟ್ರು, ಇಂಗ್ಲೀಷೇ ಮಾತಾಡ್ತಾರೆ. ಆಮೇಲೆ ಐ ಆಮ್ ದ ಪೌಲ್, ಹಿ ಇಸ್ ದ ತಿಮೋತಿ ಅಂದ್ರೆ ಒಂದು ಪೌಲು ತಿಮೋತಿ ರಿಲೇಶನ್ಶಿಪ್ ಯಾವ ಥರ ಇತ್ತು ಅಷ್ಟೇ ಹೇಳಿ ಹೋದ್ರು ಅವರು. ಪೌಲು ಮತ್ತು ತಿಮೋತಿ ಸಂಬಂಧ ಒಂದು ಆತ್ಮಿಕ ತಂದೆ ಮಗದ ಸಂಬಂಧ ಆಗಿತ್ತಲ್ವಾ, ಆ ಥರನೇ ಅವ್ರು ಒಂದು ಆತ್ಮಿಕ ಒಂದು ಮಗ ಥರ ನನ್ನ ಹಸ್ಬೆಂಡಿಗೆ ಅವ್ರು ನೋಡ್ತಾರೆ. ಇಷ್ಟು ಹೇಳಿ ಹೊರಟು ಹೋದ್ರು ಅವರು. ಎಸ್ನು ಅಂತ ಹೇಳಿಲ್ಲ, ನೋನು ಅಂತ ಹೇಳಿಲ್ಲ. ಆಯ್ತಂತ ನಾನು ಸೈಲೆಂಟಾಗಿ ಸುಮ್ಮನೆ ಇದ್ದೆ. ದೇವ್ರೆ ನಿನ್ ಚಿತ್ತ ಅಂತ ಎಸ್ ಅಂತ ಬರಲಿ, ನಿನ್ ಚಿತ್ತ ಇಲ್ಲ ಅಂತಂದ್ರೆ ಕ್ಯಾನ್ಸಲ್ ಆಗಲಿ ಅಪ್ಪ ಅಂತ. ಆಮೇಲೆ ಹೋದ್ರು. ಈವ್ನಿಂಗ್ 7:30ಗೆ ರಾಜ್ದು ಕಾಲ್ ಬಂತು. ಇಲ್ಲ ನಮ್ಮ ಪಾಸ್ಟ್ರಿಗೆ ನಾನು ಕಾಲ್ ಮಾಡಿದ್ರು, ಅಥವಾ ಅವರೇ ನನಗೆ ಕಾಲ್ ಮಾಡಿದ್ರು, ಸಿ ಈಸ್ ಎ ಫಿಟ್ ಫಾರ್ ದ ಪಾಸ್ಟರ್ ವೈಫ್, ಗೋ ಹೆಡ್ ಹೇಳಿದ್ದಾರೆ ಅಂತ. ಫುಲ್ ಅವ್ರಿಗೆ ಖುಷಿ ಆಗಿಬಿಡ್ತು. ಆಮೇಲೆ ನನಗೂ ಅನ್ಸಿತ್ತು, ನಾನು ಈ ಥರ ಪ್ರಾರ್ಥನೆ ಮಾಡಿದ್ದೆಲ್ಲ, ದೇವ್ರೆ ನಿನ್ ಚಿತ್ತ ಇದ್ರೆ ಅವರು ಎಸ್ ಅಂತ ಬರಲಿ ಅವ್ರ ಬಾಯಿಂದ. ಯಾಕಂದ್ರೆ ನಾನು ಹ್ಯಾಂಡಿಕ್ಯಾಪ್ ಇರೋದ್ರಿಂದ ಅವ್ರು ಕ್ಯಾನ್ಸಲ್ ಮಾಡಿದ್ರು ಪರವಾಗಿಲ್ಲ, ನಿನ್ ಚಿತ್ತ ಇಲ್ಲ. ಅವ್ರೂ ಕೂಡ ಫಸ್ಟ್ ಟೈಮ್ ನಾನು ನಡೆಯೋದು ನೋಡಿದ್ರು, ಎಲ್ಲ ನೋಡಿದ್ರು. ಅವ್ರ ಎದುರುಗಡೆ ನೋಡಿದೆ, ಅವ್ರಿಗೆ ಹೊರಗಡೆ ಗೇಟ್ವರೆಗೆ ನಾನು ಬಿಟ್ಟು ಬಂದೆ, ನಡ್ಕೊಂತ ಹೋದೆ ನಾನು ಅವ್ರ ಜೊತೆಲಿ. ಎಲ್ಲ ನೋಡಿದ್ರು ಅವ್ರು ನನ್ನ ಆಕ್ಟಿವಿಟೀಸ್, ನಾನು ಹೇಗೆ ನಡೀತೀನಿ, ಏನು ಮಾಡ್ತೀನಿ. ಆದರೂ ನನಗೆ ಅವ್ರು ರಿಜೆಕ್ಟ್ ಮಾಡಲಿಲ್ಲ, ಒಪ್ಕೊಂಡ್ರು. ಆಮೇಲೆ ನಮ್ಮ ಪಾಸ್ಟ್ರು ಒಪ್ಕೊಂಡಾರ ಅಂದಮೇಲೆ ಇದು ಮದುವೆ ಆಗೇ ಆಗ್ತದೆ, ನಮ್ದು ಮದುವೆ ಆಗೇ ಆಗ್ತದೆ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಹೇಳಿದ್ರು. ಆದರೂ ನಾನು ನನ್ನ ಮನಸ್ಸಿನಲ್ಲಿ ಇನ್ನೂ ನಾನು ದೇವ್ರ ಚಿತ್ತ ನೋಡಬೇಕು, ಇನ್ನೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿರ್ಕಿಲ್ಲ. ಆಯಿತು, ನಾವು ಇನ್ನೂ ಪ್ರಾರ್ಥನೆ ಮಾಡೋಣ, ದೇವ್ರ ಚಿತ್ತ ಆದರೆ ಆಗಲಿ, ಇಲ್ಲ ಅಂತ ಹೇಳಿ ಇಲ್ಲ, ಬರೀ ಇದೇ ನಾನು ಹೇಳ್ತಾ ಇದ್ದೆ. ಇದೇ ಥರ ಮುಂದಾಯಿತು. ನಾನು ಅವ್ರಿಗೆ ನೋಡಿಲ್ಲ, ಅವ್ರು ನನಗೆ ನೋಡಿಲ್ಲ. ಆಮೇಲೆ ಅವರು ಡಿಸೆಂಬರ್ಗೆ ಬರೋರಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನಾವು ಒಬ್ರಿಗೊಬ್ರು ಫೋಟೋ ನೋಡೋಣ. ಆ ಟೈಮಲ್ಲಿ ಸ್ಮಾರ್ಟ್ ಫೋನ್ ಇದ್ದಿರ್ಕಿಲ್ಲ, ಬೇಸಿಕ್ ಫೋನು 2010 ಇಂಟರ್ನೆಟ್ ಮುಖಾಂತರ ನಾನು ನಂದು ಫೋಟೋ ಕಳಿಸ್ತೀನಿ, ನೀವು ನಿಮ್ಮದು ಫೋಟೋ ಕಳಿಸ್ರಿ ಅಂತ ಹೇಳಿದ್ರು. ಆಯ್ತಂತ ಫೋಟೋ ಸ್ಟುಡಿಯೋಗೆ ಹೋಗಿ ನಾನು ಫೋಟೋ ತೆಗೆದು ನಾನು ಅವ್ರಿಗೆ ಇದು ಮಾಡಿದೆ, ಇಮೇಲ್ ಅಥವಾ ಏನೋ ಆ ಟೈಮ್ದಲ್ಲಿ. ಆಮೇಲೆ ಅವ್ರು ನನಗೆ ಮಾಡಿದ್ರು. ಆಮೇಲೆ ಅವರು ನನ್ನ ಹಸ್ಬೆಂಡ್ ನನಗೇನು ಹೇಳಿದ್ರಂತೆ, ಫಸ್ಟ್ ನೀವು ನಂದು ಫೋಟೋ ನೋಡಿ, ನಾನು ನಿಮಗೆ ಇಷ್ಟ ಅಂತಂದರೆ ನಾನು ನಿಮ್ಮದು ಫೋಟೋ ನೋಡ್ತೀನಿ, ನಾನು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ, ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿದ್ರು ಅವರು. ಆಯ್ತು ಅಂತೇಳಿ ನಾನು ಹೋಗಿ ಸೈಬರ್ಗೆ ಪ್ರಿಂಟೌಟ್ ತೊಗೊಂಡು ಬಂದು, ನಾನು ಇನ್ನೊಂದು ನಾರ್ತ್ ಈಸ್ಟ್ ಹುಡುಗಿ ಇದ್ದಳು, ಅವಳು ಟೀಚರಾಗಿ ವರ್ಕ್ ಮಾಡ್ತಾ ಇದ್ಲು, ನಾವಿಬ್ಬರಿಗೆ ಶೇರಿಂಗ್ ರೂಮ್ ಇತ್ತು. ಆಮೇಲೆ ಆಸಾಮಿಂದ ಒಂದು ಹುಡುಗಿ, ಆಮೇಲೆ ಅವಳದು ನಂದು ಅಪೋಸಿಟ್ ಬೆಡ್ಡು. ನಾನು ತೊಗೊಂಡು ಬಂದೆ, ಮೊಣಕಾಲು ಊರಿದೆ ದೇವ್ರ ಹತ್ರ. ಆ ಫೋಟೋ ನಾನು ಓಪನ್ ಮಾಡೋಕ್ಕಿಂತ ಮುಂಚೆ, ದೇವರೇ ನಿನ್ನ ಚಿತ್ತ ಇದ್ದರೆ ನನಗೆ ಆ ವ್ಯಕ್ತಿ ಇಷ್ಟ ಆಗಬೇಕು, ಇಲ್ಲಾಂದರೆ ನಾನು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂದಾಗಿ ನಾನು ಓಪನ್ ಮಾಡಿದೆ, ಫೋಟೋ ನೋಡಿದೆ. ನನಗೆ ದಯವಿಟ್ಟು ರಾಜ್ ಬೇಜಾರು ಮಾಡ್ಕೋಬೇಡಿ, ನನಗೆ ಇದು ಅವ್ರಿಗೆ ಗೊತ್ತಿದ್ದಿದ್ದೇ ವಿಷಯ, ನಾನು ಸುಳ್ಳು ಹೇಳ್ತಾ ಇಲ್ಲ. ನನಗೆ ಇಷ್ಟ ಆಗಲಿಲ್ಲ ನಿಜ ಹೇಳ್ಬೇಕಂತಂದರೆ. ತುಂಬ ಮನಸ್ಸು ಒಂಥರ ಅನಿಸಿತ್ತು ಫೋಟೋ ನೋಡಿದ ತಕ್ಷಣ. ಆಮೇಲೆ ತುಂಬ ಜೋರ್ಲೆ ಹತ್ಬಿಟ್ಟೆ ನಾನು ಅಲ್ಲೇ ಮೊಣಕಾಲೂರಿ ಪ್ರೇಯರ್ ಮಾಡ್ತಾ, ದೇವ್ರೆ ನಿನ್ನ ಚಿತ್ತ ಇದ್ದರೆ ನನಗೆ ಇಷ್ಟ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. 2 ಪಾಯಿಂಟ್ಸ್ ನಾನು ಏನಿಟ್ಟಿದ್ದೆ ಅದು ನಿಜ ಆಯಿತು. 3rd ಪಾಯಿಂಟ್ ನಂದು ಫೇಲ್ ಆಯಿತು ಅಂತ. ಆಮೇಲೆ ನನ್ನ ಜೊತೆಲಿ ಇರುವಂಥ ನನ್ನ ರೂಮ್ಮೇಟ್ಸ್ ಹೇಳಿದ್ರು, ವಾಯ್ ಸಿಸ್ಟರ್ ವಾಟ್ ಹ್ಯಾಪೆಂಡ್, ವೈ ಯು ಆರ್ ಕ್ರೈಯಿಂಗ್, ಬಿಕಾಸ್ ಅವಳಿಗೆ ಕನ್ನಡ ಬರ್ತಾ ಇರಲಿಲ್ಲ. ನಾನು ಅವಳಿಗೆ ಹೇಳಿದೆ, ಈ ಥರ ಮದುವೆ ಪ್ರಪೋಸಲು, ಈ ಫೋಟೋ ಈ ಹುಡುಗ ಪಾಸ್ಟ್ರು ನನಗೆ ಕಳಿಸಿದ್ದಾರೆ, ಫೋಟೋ ನೋಡಿದೆ, ನನಗೆ ಇಷ್ಟ ಆಗ್ತಾ ಇಲ್ಲ, ಮನಸ್ಸಿಗೆ ಬೇಜಾರಾಗ್ತಾ ಇದೆ ಯಾಕೋ ಅಂತ ಅಂದೆ ನಾನು.
ಅವಳು ಹೇಳ್ದು, ಹುಡುಗ ನಿನ್ಗೆ ಇಷ್ಟಪಟ್ಟಿದ್ದಾನೆ, ಇನ್ನೂ ಅವ್ರು ನನ್ನ ಫೋಟೋ ನೋಡಿಲ್ಲ ಅಂತಂದೆ. ನಾ ಹೇಳಿದ ನಂತರ ಅವ್ರು ಫೋಟೋ ನೋಡ್ತಾರೆ. ಅವಳು ನನಗೊಂದು ಮಾತು, ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೂ ಕೂಡ ಅವ್ರು ನಿನಗೆ ಮದುವೆ ಆಗಕ್ಕೆ ರೆಡಿ ಆಗಿದ್ದಾರಲ್ವಾ, ಬಟ್ ಬೇಡ, ಅದು ಬ್ಯೂಟಿ, ಹೈಟು ಸರಿ ಇಲ್ಲ, ಕಲರ್ ಸರಿ ಇಲ್ಲ, ಅದೆಲ್ಲ ನೋಡಬೇಡ, ಮನಸ್ಸು ಚೆನ್ನಾಗಿದೆನಾ, ನಿನಗೆ ಮದುವೆಗೆ ಒಪ್ಕೊಟ್ಟ ನೀನು ಚೆನ್ನಾಗಿ ನೋಡ್ಕೋತಾರ, ಫ್ಯೂಚರ್ ನಿಂದು ಇಂಪಾರ್ಟೆಂಟು. ನಿನಗೆಲ್ಲ ನಿನ್ನ ದೇವ್ರಿಗೋಸ್ಕರ ಬಿಟ್ಟು ಬಂದಿದೆ ಸಿಸ್ಟರ್ ಅಂದಮೇಲೆ ನಿನಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅವರು. ಹಿ ಶುಡ್ ಗಿವ್ ಯು ಗುಡ್ ಫ್ಯೂಚರ್, ಯು ಫೋಕಸ್ ಆನ್ ದ್ಯಾಟ್, ಯು ಪ್ರೇ ಟು ಗಾಡ್, ಗಾಡ್ ವಿಲ್ ಹೆಲ್ಪ್ ಯು ಅಂತ ಈ ಥರ ನನಗೆ ಅವಳು, ನಾವು ಜಾಸ್ತಿ ಇಂಗ್ಲೀಷೇ ಮಾತಾಡ್ತಿದ್ವಿ ಇಬ್ಬರು, ಈ ಥರ ಎಂಕರೇಜ್ ಮಾಡಿದ್ಲು. ನನಗೆ ಮನಸ್ಸು ಇಲ್ದೇನೂ ಕೂಡ ನಾನು ಫೋನ್ ಮಾಡಿ, ರಾಜ್ ಓಕೆ ನನ್ನ ಫೋಟೋ ಇಷ್ಟ ಆಗಿದೆ ಮತ್ತು ಈ ಥರ ನಡೆದಿದೆ ಅಂತ ನಾನು ಅವ್ರಿಗೆ ಏನು ಹೇಳಿಲ್ಲ. ಆ ಮದುವೆ ಆದ ನಂತರ ನಾನು ಶೇರ್ ಮಾಡ್ಕೊಂಡೆ ಈ ಥರ. ಆಮೇಲೆ ಅವ್ರು ನನ್ನ ಫೋಟೋ ನೋಡಿ ಅವ್ರಿಗೆ ಇಷ್ಟ ಆಯಿತು, ಅವ್ರ ಫ್ರೆಂಡ್ಸ್ ಎಲ್ಲ ನೋಡಿದ್ರು. ಈ ಥರ ನಂದು ಥರ್ಡ್ ಸೈನ್ ಸಕ್ಸಸ್ ಆಯಿತು. ಅಲ್ಲಿ ನೆಕ್ಸ್ಟ್ ನಾನು ಇನ್ನೊಂದು 2-3 ಸೈನ್ಸ್ ಯಾವ ಥರ ಇಟ್ಟೆ, ಯಾವ ಥರ ನನ್ನ ಮದುವೆ ಆಯಿತು, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ದೇವರು ಈ ಸಾಕ್ಷಿನ ಆಶೀರ್ವದಿಸಲಿ. ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.